ಇರ್ಬೋದು ಈ ರೀತಿ ಪಾತ್ರೆಗಳು ನಾವು ಹಾಲು ಕಾಯಿಸೋದಾಗಿರ್ಬೋದು ಅಥವಾ ಏನಾದರೂ ಪದಾರ್ಥಗಳನ್ನು ಇಟ್ಟು ಮರ್ತೋದಾಗ ಈ ರೀತಿ ಆಗಿಬಿಡುತ್ತೆ. ಪಾತ್ರೆಗಳನ್ನು ಕ್ಲೀನ್ ಮಾಡ್ಕೊಳ್ಳೋದೇ ಒಂದು ಕಷ್ಟದ ಕೆಲಸ ಆಗುತ್ತೆ. ಸೊ ಈ ಒಂದು ಪಾತ್ರೆಗಳನ್ನು ನೀವು ಯಾವ ರೀತಿ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ಒಂದು 5 ಮಿನಿಟ್ಸಲ್ಲಿ ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ನಾನು ಕರ್ಕಲಾಗಿರುವಂತಹ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಎಷ್ಟು ಭಾಗ ಕರ್ಕಲಾಗಿತ್ತಲ್ವ ಅಲ್ಲಿವರೆಗೂ ನೀರನ್ನು ಫುಲ್ಲಾಗಿ ತುಂಬಿಸ್ಬೇಕು. ಅದರಲ್ಲಿ ನಾವು 1 ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ, 1 ಟೇಬಲ್ ಸ್ಪೂನಷ್ಟು ಡಿಟರ್ಜೆಂಟ್ ಪೌಡರ್ ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ಟವ್ನ ಲೋ ಟು ಹೈ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನೀಟಾಗಿ ಕುದಿಸ್ಕೊಳ್ಬೇಕು. ಇದರಲ್ಲಿ ಸೋಡಾ ಪುಡಿನ ಹಾಕಿರೋದ್ರಿಂದ ನೊರೆ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಸ್ಟವ್ನ ಲೋ ಟು ಹೈ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕಾಯಿಸ್ಕೊಂಡು ತೊಗೊಳ್ಳಿ. ಇವಾಗ ಇಲ್ಲಿ ನೋಡ್ತಾ ಇದ್ರೆ 1 to 3 ಮಿನಿಟ್ಸ್ ಇದನ್ನು ಕಾಯಿಸ್ಕೊಂಡಿದ್ದೀನಿ. ಸೊ ಇವಾಗ ನೀರು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆದ ತಕ್ಷಣ ಇದನ್ನು ಸ್ಟವ್ ಆಫ್ ಮಾಡ್ಕೊಂಡ್ಬಿಡಿ. ಸ್ಟವ್ ಆಫ್ ಮಾಡ್ಕೊಂಡ ನಂತರ ಸ್ವಲ್ಪ ತಣ್ಣಗಾದ ನಂತರ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಪಾತ್ರೆಯಲ್ಲಿರ್ತಕ್ಕಂಥ ಎಲ್ಲ ಕರ್ಕಲಾಗಿತ್ತಲ್ವ ಅದೆಲ್ಲನೂ ಮಸಿ ಚೆನ್ನಾಗಿ ಬಿಟ್ಕೊಂಡಿದೆ ನೀರಲ್ಲಿ. ಸೊ ಇವಾಗ ಈ ನೀರನ್ನು ಇದರಲ್ಲಿರ್ತಕ್ಕಂಥ ನೀರನ್ನು ಕಂಪ್ಲೀಟ್ ಆಗಿ ತೆಗೆದಿದ್ದೀನಿ. ಇವಾಗ ಒಂದು ತಂತಿನ ತಗೊಂಡು ನೀವು ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀರಾ, ವಿಮ್ ಜೆಲ್ ಆಗಿರ್ಬೋದು ಅಥವಾ ವಿಮ್ ಬಾರ್, ಅದನ್ನು ನೀವು ಅಪ್ಲೈ ಮಾಡಿಬಿಟ್ಟು ಇದನ್ನು ನೀಟಾಗಿ 1-2 ಮಿನಿಟ್ಸ್ ಚೆನ್ನಾಗಿ ಇದನ್ನು ಕ್ಲೀನ್ ಮಾಡಿಕೊಂಡ್ರೆ ಸಾಕು, ನೀಟಾಗಿ ಕ್ಲೀನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸುಟ್ಟು ಕರಕಲಾಗಿದ್ರೂ ಈಸಿಯಾಗಿ ನೀವು ಈ ಒಂದು ಟಿಪ್ಸ್ನ ಯೂಸ್ ಮಾಡೋದ್ರಿಂದ ಅಷ್ಟೇ ಸುಟ್ಟು ಕರಕಲಾಗಿರುವಂತಹ ಪದಾರ್ಥ ಇದ್ರೂ ಈ ಪಾತ್ರೆಯಲ್ಲಿ ನೀಟಾಗಿ ಮೊದಲಿನ ಥರ ಒಂದು 5 ನಿಮಿಷದಲ್ಲಿ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಕ್ಲೀನ್ ಮಾಡ್ಕೊಂಡಿದ್ದೀವಿ ಅಂತೇಳಿ. ಇಲ್ಲಿ ನಾನು ವಾಶ್ ಮಾಡಿದ ನಂತರ ತೋರಿಸ್ತಾ ಇದ್ದೀನಿ. ಮೊದಲು ಯಾವ ರೀತಿ ಇತ್ತಲ್ವ ಪಾತ್ರೆ ಸೇಮ್ ಅದೇ ಥರನೇ ನೀಟಾಗಿ ಕ್ಲೀನ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಈ ಒಂದು ಟಿಪ್ಸ್ ಕೂಡ ಕಿಚನ್ನಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ.